ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ಹಲೋ ಹಲೋ ಮೇಡಮ್ ಅವರ ನಮಸ್ಕಾರ. ಸರ್ ನಮಸ್ತೆ ಸರ್. ಮೇಡಮ್ ಅವರ ನಿಮ್ದು KGF ಕನ್ನೂರು ಗ್ರಾಮ. ಹಾಂ ಸರ್ ಹೇಳಿ ಸರ್. ನೀವು ಧರ್ಮಸ್ಥಳ ಸಂಘದ SP ಅವರಾ? ಹೌದು ಸರ್, ನಾನು ಪರಶೋತ್ತಮ್ಮ ಅಂತ. ಇವರು ಆರತಿ ಅಂಬರು ಗೊತ್ತಾ? ಸರ್? ಆರತಿ ಗಂಡನ ಹೆಸರು? ಹೌದು ಸರ್. ಶ್ರೀಭವಾನಿ ಸಂಘ. ಹ್ಮ್ ಹೌದು ಸರ್, ಗೊತ್ತು ಸರ್. ಅವರು ಮೊದಲ ಪ್ರತಿನಿಧಿ ಆಗಿದ್ದಾರೆ ಸಂಘದಲ್ಲಿ. ಆರತಿ ವಿಜಯಮ್ಮ ಅಂತ ಹೇಳಿ ನನಗೆ ಅವರು ಮನೆಯವ್ರು ಫೋನ್ ಮಾಡಿದ್ರು. ವಿಜಯಣ್ಣ ಅಂತ ಹೇಳಿ ಅವ್ರು ಫೋನ್ ಮಾಡಿದ್ರು. ವಿಜಯಣ್ಣ. ಸರ್. ನಂದು ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ನಾನು ಧರ್ಮಸ್ಥಳ ಸಂಘದ ಬಗ್ಗೆ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆಯನ್ನು ನಾನು ಬಿತ್ತರಿಸ್ತಾ ಇದ್ದೀನಿ. ಈಗ ಇವ್ರದ್ದು ಸಮಸ್ಯೆ ಹೇಳ್ತಿದಾರಮ್ಮ, ಇವ್ರು ಸಮಸ್ಯೆ ಹೇಳ್ತಿದ್ದಾರೆ. ಸರ್. ಸ್ವಲ್ಪ ಸ್ಪಂದಿಸಕ್ಕಾಗುತ್ತಾ ನಿಮಗೆ? ಸರ್ ಖಂಡಿತ ಸರ್. ಅಲ್ಲಮ್ಮ, ಅವರು ತಗೊಂಡಿರ್ತಕ್ಕಂಥ ಸಾಲ ಎಷ್ಟಮ್ಮ ನಿಮಗೆ? ಅದು ಗೊತ್ತಾಗ ಐಡಿಯಾ ಗೊತ್ತಿದ್ಯಾ? ಅವ್ರು ಒಂಥರ ಹೇಳಿದ್ರೆ ನೀವೇನು ಹೇಳ್ಬೇಕಲ್ಲ. ಐಡಿಯಾ ಏನಿಲ್ಲ ಸರ್, 2 ಲಕ್ಷ ತಗೊಂಡಿದ್ರು ಸರ್. ಫಸ್ಟ್ ಅವರು 10,000 ಸ್ಟಾರ್ಟಿಂಗ್ ಇಂದ, ದಯವಿಟ್ಟು ಕ್ಷಮಿಸಿ, ಒಂದ್ ನಿಮಿಷ ಹೇಳ್ಬಿಡ್ತೀನಿ ನಾನು ಡೀಟೇಲ್ ಆಗಿ. ಫಸ್ಟ್ ನಾನು ಆಗ SP ಆಗಿರ್ಲಿಲ್ಲ, ಮೊದ್ಲೊಬ್ಬ SP ಇದ್ರು ಮಾಲಾ ಮೇಡಮ್ ಅಂತ. ಅವ್ರಿದ್ದಾಗ 10,000 ಸಾಲ ಕೊಟ್ಟಿದ್ರು. ನಂತರ 10 ಆದ್ಮೇಲೆ ನಾನ್ ಬಂದ್ಮೇಲೆ 50ಕ್ಕೆ ಮೂವ್ ಮಾಡಿದ್ವಿ ಮತ್ತೆ ಸೆಕೆಂಡ್ ಟೈಮ್. 50ಕ್ಕೆ ಮೂವ್ ಆದ್ಮೇಲೆ ಅದು ಕ್ಲೋಸ್ ಆದ್ಮೇಲೆ ಮತ್ತೆ ನಾವು 2 ಲಕ್ಷ ಕೊಟ್ಟಿದ್ವಿ ಸರ್. ಬಾಂಡ್ ಮಾಡಿಸಿದ್ವಿ, LIC ಬಾಂಡ್ ಅಂತ ಮಾಡಿದ್ವಿ ನಾವು, ಪ್ರಗತಿ ರಕ್ಷಾ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ನಮ್ಮ ಜೀವನಕ್ಕೆ ಒಂದು ಪ್ರೊಟೆಕ್ಷನ್ ನಿಮ್ಗೆ ಗೊತ್ತೇ ಇರುತ್ತೆ. ಅಕಸ್ಮಾತ್ ಏನಾದ್ರು ಮೆಂಬರ್ ಡೆತ್ ಆದ್ರೂ ಕೂಡ ಅಮೌಂಟ್ ಮನ್ನಾ ಆಗುತ್ತೆ. ಮತ್ತೆ ಅದರಿಂದ ಇನ್ಶೂರೆನ್ಸ್ ಇರುತ್ತೆ, ಅವ್ರಿಗೊಂದು ಸೇವಿಂಗ್ಸ್ ಆಗುತ್ತೆ. ಅದು 15 ವರ್ಷದ ಪಾಲಿಸಿ ಅಂತ ಮಾಡ್ತಿದ್ವಿ ಸರ್. ಅವ್ರಿಗೆ 240 ಒಳಗಡೆ ಬಿದ್ದಿರುತ್ತೆ ಕಂತು. 212 ವಯಸ್ಸಿನ ಮೇಲೆ ಆಧಾರವಾಗಿ ಕಟ್ಟಿಸ್ತಾ ಇರ್ತೀವಿ ನಾವು. ಅವ್ರಿಗೊಂದು 10,000 ಒಳಗಡೆ ಕಂತಿರುತ್ತೆ. ಒಂದು 214, 215ರಲ್ಲಿ ವೀಕ್ಲಿ ಕಂತು ಹೋಗುತ್ತೆ ಸರ್ ಅವ್ರದ್ದು, ವರ್ಷದ್ದು. ಅದು ಅವ್ರಿಗೆ ಅಲ್ಲಮ್ಮ, ಬಾಂಡ್ ಗಿಂಡ್ ಎಲ್ಲ ಕೊಟ್ಟಿದ್ದೀರಾ ನೀವು? ಕೊಟ್ಟಿದ್ದೀವಿ ಸರ್, ಆಲ್ರೆಡಿ ಬಾಂಡ್ ಕೊಟ್ಟಿದ್ದೀವಿ. ಲೋನ್ ಪ್ಲಡ್ಜ್ ಆಗಿದೆ ಸರ್. ಸರ್ ನಮ್ಮಲ್ಲಿ ಹೆಂಗೆ ಅಂತಂದ್ರೆ 1 ಲಕ್ಷದ ಒಳಗಡೆ ಸಾಲ ತಗೊಂಡ್ರೆ ಬಾಂಡಿನ ಅವಶ್ಯಕತೆ ಇರಲ್ಲ ಸರ್. ಬೇರೆ ಏನು ಡಾಕ್ಯುಮೆಂಟ್ ತಗೊಳ್ಳಲ್ಲ. ಸಂಘದ ಒಂದು ಗುಂಪು ಭದ್ರತೆ ಮೇಲೆ ನಾವು ಕೊಡ್ತಾ ಬರ್ತಾ ಇರ್ತೀವಿ ಸರ್ ಸಾಲ. ನಮ್ಮ SKDRDP ರೂಲ್ಸ್ ಏನಿದೆ ಅದ್ರ ಮೇಲೆ ಕೊಡ್ತಾ ಇರ್ತೀವಿ. ಅದಾದ್ಮೇಲೆ ಅವ್ರಿಗೆ 1 ಲಕ್ಷ ಮೇಲ್ಕೊಟ್ಟು ಏನಾದ್ರು ಸಾಲ ಬೇಕು ಅಂತಿದ್ರೆ ಅವ್ರ ಮೇಲೆನೆ ಬಾಂಡ್ ಮಾಡಿರ್ತೀವಿ. ಆ ಬಾಂಡ್ ಆಫೀಸ್ ನಾವು ಪ್ಲಡ್ಜ್ ಮಾಡ್ತೀವಿ. ಅದ್ರ ಮೇಲೆ ನಾವು ಸಾಲ ಹೆಚ್ಚುವರಿ ಕೊಡ್ತೀವಿ ಸರ್. ಯಾಕಂತಂದ್ರೆ ನಮ್ಮದೇ ಒಂದು ಬಾಂಡ್ ಇದೆ, ನಮ್ಗೆ 2 ಲಕ್ಷ ರೂಪಾಯಿ ಅದು ಮೆಚುರಿಟಿ ಅಮೌಂಟ್ ಇರೋದ್ರಿಂದ ನಮ್ಮ ಬಾಂಡ್ ಅಲ್ಲಿ ನಾವು ಅದನ್ನ ಪ್ಲಡ್ಜ್ ಮಾಡ್ತೀವಿ. ಅದ್ರ ಮೇಲೆ ನೀವು 2 ಲಕ್ಷ 3 ಲಕ್ಷ ಲೋನ್ ಕೊಡೋ ತರ ನಮ್ಗೆ ವ್ಯವಸ್ಥೆ ಇರುತ್ತೆ. ಬೇರೆ ಏನು ತಗೊಳ್ಳಲ್ಲ ನಾವು ಡಾಕ್ಯುಮೆಂಟ್ಸ್. ಅಲ್ಲಮ್ಮ, ಈಗ ಅವ್ರಿಗೆ 2 ಲಕ್ಷ ಸಾಲ ಕೊಟ್ಟಿದ್ದೀರಿ ಈಗ? ಹೌದು ಸರ್, 2 ಲಕ್ಷ ಸಾಲ ಕೊಟ್ಟಿವಿ ಸರ್. ಅದು 2 ಲಕ್ಷ ನಾವು ಅವ್ರಿಗೆ 4 ವರ್ಷ ಅಂತ ಕಂತು ಹಾಕಿದ್ದೀವಿ ಸರ್. 1,300 ಇದು ಬಾಂಡ್ 250 ಕಟ್ಕೊಳ್ಳೋ ತರ ನಾವು 2,000 ಒಳಗಡೆ ಕಂತು ಅವ್ರಿಗೆ ಎಷ್ಟು ಬಂದಿರುತ್ತೆ ಅಲ್ಲಿ ಬುಕ್ಕಲ್ಲೆಲ್ಲ ಪ್ರತಿ ವಾರ ಇರುತ್ತೆ. ಅದನ್ನ ನಾವು ಅದೇ ರೀತಿ ಕಟ್ಟಿಸ್ತಾ ಇದ್ದೀವಿ ಸರ್. ಅವ್ರಿಗೆ ಮತ್ತೆ ಲೋನ್ ಬೇಕಾದಾಗ ಅವ್ರು ಮತ್ತೆ ಏನ್ ಕೇಳಿದ್ರು ಅಂತಂದ್ರೆ, ನಮ್ಮಲ್ಲಿ ಪ್ರೀ ಕ್ಲೋಸ್ ಅಂತ ಇರುತ್ತೆ ಸರ್. ಪೂರ್ತಿ ಸಾಲ ಕಟ್ಟಕ್ಕಿಂತ ಮುಂಚೆ, ಇವಾಗ ನಾವು 2 ಲಕ್ಷ ಕೊಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್, ಅದರಲ್ಲಿ 1 ಲಕ್ಷದ ಒಳಗಡೆ 98,000 ನಮ್ಗೆ ನಮ್ಮ ಕಡೆ ಅಮೌಂಟ್ ಇದ್ದು ಅವ್ರಿಗೆ 1 ಲಕ್ಷ 2,000 3,000 ಕಡಿಮೆ ಆಗಿದ್ರೆ ಮತ್ತೆ ನಾವು ಅದನ್ನ ಮತ್ತೆ ಪ್ರೀ ಕ್ಲೋಸ್ ಮಾಡಿಸಿ ಅದನ್ನ ಇಟ್ಕೊಂಡು ಬಡ್ಡಿ ಸಮೇತ ನಾವು ಕಟ್ ಮಾಡಿ ಮತ್ತೆ 2 ಲಕ್ಷ ಲೋನ್, ಹೊಸ ಲೋನ್ ಮಾಡಿ ಅವ್ರಿಗೆ ಮತ್ತೆ ಕೈಗೆ 1 ಲಕ್ಷ ಹೋಗೋ ತರ ವ್ಯವಸ್ಥೆ ಇರುತ್ತೆ ಸರ್. ಅದು 50,000 ಲೋನ್ ಆಗ್ಬೋದು, 1 ಲಕ್ಷ ಲೋನ್ ಆಗ್ಬೋದು, 2 ಲಕ್ಷ ಲೋನ್ ಆಗ್ಬೋದು. ಅದು ವ್ಯವಸ್ಥೆ ಆ ತರ ಇರುತ್ತೆ ಸರ್. ಯಾಕಂತಂದ್ರೆ ಕಷ್ಟಕ್ಕೆ ಬೇಕು ಅಂದಾಗ ನಮ್ಮ ಸಂಸ್ಥೆಯಲ್ಲಿ ಇದ್ಕೊಂಡು ಬೇರೆ ಜಾಸ್ತಿ ಬಡ್ಡಿಗೆ ಇನ್ನೊಂದ್ ಕಡೆ ಹೋಗ್ಬಾರ್ದು. ಅವ್ರಿಗೆ ಅವಶ್ಯಕತೆ ಇದ್ದಾಗ ಮಾಡಿಕೊಡಿ ಅನ್ನೋದೊಂದು ನಮ್ಮ ರೂಲ್ ಇರೋದಕ್ಕೋಸ್ಕರ ನಾವು ಪ್ರೀ ಕ್ಲೋಸರ್ ಅಂತ ಮಾಡ್ತೀವಿ ಸರ್. ಈಗ ನಾನ್ ಬಂದ್ಮೇಲೆ 2 ಲಕ್ಷ ಕೊಟ್ಟೆ ಸರ್ ನಾನು. ಅಲ್ಲಮ್ಮ, ಈಗ ನೀವ್ ಹೇಳಿದ್ರಿ ಈಗ ನಾವು ಹಂಗೆ ಸ್ವಲ್ಪ ಇದ್ದಂಗೆ 90,000 ಹಂಗಿದ್ದಂಗೆ ನಾವು ಸಾಲ ಕೊಡ್ತೀವಿ ಅಂತ ಹೇಳಿದ್ರಿ. ಈಗ ಅದ್ರ ಬಡ್ಡಿ ಅಲ್ಲಿಗೆ ಮುರಕಂತ್ರ ಏನೋ 4 ವರ್ಷ ಅಂತ ಬರ್ಸ್ಕೊಂಡ್ರೆ 4 ವರ್ಷದ ಬಡ್ಡಿ ಮುರಕಂಗ್ ಕೊಟ್ಟಿರ ಅವ್ರಿಗೆ? ಇಲ್ಲ ಸರ್, ಅವತ್ತಿನ ಕಂತು ಏನಿದೆಯೋ ಅವತ್ತಿನ ಬಡ್ಡಿ ಎಷ್ಟಿದೆಯೋ ಅಷ್ಟೇ ಕಟ್ಟಾಗಿರುತ್ತೆ ಸರ್ ಅವ್ರಿಗೆ. 4 ವರ್ಷದ ಹಿಡಿಯೋ ಅಂತ ರೂಲ್ ಇರಲ್ಲ ಸರ್. ಯಾಕಂತಂದ್ರೆ ಇದು ಕಡಿತ ದರ ಬಡ್ಡಿ ದರದಲ್ಲಿ ಸರ್ ನಮ್ಮದು ವ್ಯವಸ್ಥೆ. ಫ್ಲಾಟ್ ಇಂಟ್ರೆಸ್ಟ್ ಅಲ್ಲ ಸರ್ ನಮ್ಮಲ್ಲಿ. ಈಗ ಅವ್ರಿಗೆ ಫಾರ್ ಎಕ್ಸಾಂಪಲ್ 1 ಲಕ್ಷಕ್ಕೆ 7,000 ಬಡ್ಡಿ ಇರುತ್ತೆ ಸರ್. ಹಂಗೆ 4 ವರ್ಷಕ್ಕೆ 2 ಲಕ್ಷಕ್ಕೆ ನಾವ್ ಎಷ್ಟು ಬಡ್ಡಿ ಅಂತ ಅಲ್ಲಿ ಕ್ಲಿಯರ್ ಆಗಿ ಅವ್ರಿಗೆ ಬರ್ದಿರ್ತೀವಿ. ಕ್ಲಿಯರ್ ಆಗಿ ಅವ್ರಿಗೆ ಮಾಹಿತಿ ಇರುತ್ತೆ. ಅವ್ರನ್ನ ಕೇಳೇ ನಾವು ಮಾಡಿರ್ತೀವಿ. ಅವರು ಆರತಿ ಅವ್ರ ಯಜಮಾನ್ರು ವಿಜಯಣ್ಣ ಅವ್ರು ಕೂಡ ನಮ್ಗೆ ಎಷ್ಟೋ ನಮ್ಮ ಸಂಸ್ಥೆಗೆ ಸಪೋರ್ಟ್ ಮಾಡಿರೋಂತ ವ್ಯಕ್ತಿನೇ ಅವರು. ಅವ್ರಿಗೆಲ್ಲಾ ವಿಷಯ ಗೊತ್ತಿದೆ, ಎಷ್ಟು ಬಡ್ಡಿ ಗೊತ್ತಿದೆ. ಅವ್ರು ಸ್ವಲ್ಪ ನಾಲೆಡ್ಜ್ ಇರೋ ಅಂತವ್ರು ಅವರು.
ನಮ್ಗೆ ತುಂಬಾನೇ ಸಹಾಯ ಕೂಡ ಮಾಡಿದ್ದಾರೆ ಸರ್. ನಾನು ಬಂದಾಗಿಂದ ಕೂಡ ಅಪ್ ಟು ಇದುವರೆಗೂ ಕೂಡ ನನಗೂ ಹೆಲ್ಪ್ ಮಾಡಿದ್ದಾರೆ ಅವರು. ಬಟ್ ಅವ್ರಿಗೆ ಇವಾಗ ಏನದು ಎಲ್ಲಿ ಸಮಸ್ಯೆ ಆಯ್ತು ಅಂದ್ರೆ ಅವರು ನಾವು ಕಟ್ಟಲ್ಲ ಅನ್ನೋ ಕಾರಣ ನಮಗೂ ಅರ್ಥ ಆಗ್ತಾ ಇಲ್ಲ ಇವಾಗ. ಕಟ್ಟಲ್ಲ ಅನ್ನೋದಕ್ಕೆ ರೀಸನ್ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಹಂಗಾಗಿದೆ ಇವಾಗ ಪರಿಸ್ಥಿತಿ. ಕೊನೆಗೆ ಎಲ್ಲ ಇವಾಗ ನಾನು ಇಲ್ಲಿ ನನಗೆ 100 ಸಂಘ ಇದ್ದಿದ್ದು ಸರ್, ನನಗೆ 70-80 ಸಂಘ ಇದೆ. ಕಣ್ಣೂರಿಂದ ಅಪ್ ಟು ನಂತಿಲ್ವಾರ ಬಾರ್ಡರ್ವರೆಗೂ ನಮ್ಗೆ ಏರಿಯಾ ಇರೋದು. ನಾವಿವಾಗ ಒಂದು 4 ಕೋಟಿ ಒಳಗಡೆ ವ್ಯವಹಾರ ಮಾಡ್ತಾ ಇದ್ದೀನಿ. ನನಗೆ ಸಮಸ್ಯೆ ಆಗಿರೋದು ಆರ್ತಿ ಅವ್ರ ಒಬ್ರದೇ ಸರ್ ನನಗೆ ಸಮಸ್ಯೆ. ಈಗ ಅವ್ರು ಏನ್ ಹೇಳ್ತಿದ್ರು ಗೊತ್ತಾ? ಅಲ್ಲ, ಇವಾಗ ನಿಮ್ದು ನೀವ್ ಹೇಳ್ಬಿಟ್ರಿ. ಅವ್ರು ಏನ್ ಹೇಳ್ತಿದ್ರು ಗೊತ್ತಾ? ಅವರು ಒಂದ್ ಯಾವ್ದೋ ಆಕ್ಲಾ ಮಾರಿದ್ರಂತೆ, ಅವಾಗ 1,05,000 ರೂಪಾಯಿ ಕಟ್ಟಿದ್ದಾರೆ. ಮತ್ತೆ 50,000 ಆಗ್ಲೇ ಕಟ್ಟಿ ಅವ್ರು ಸಾಲ ತಗೊಂಡಿರ್ತಕ್ಕಂಥದ್ದು. ಕರೆಕ್ಟ್ ಏನಮ್ಮ? ಮತ್ತೀಗ ಒಂದು 4 ವಾರನೋ 5 ವಾರನೋ ಎಷ್ಟು ಹೇಳಿದ್ರು ಅವರು, ಒಂದು 1500 ಕಟ್ಟಿಗೆ ಬರ್ತಾ ಇದ್ರಂತೆ. ಮತ್ತೆ ಆಮೇಲೆ 2,000 ಕಟ್ಟಿದ್ರಂತೆ. ಈಗ ನಮ್ದೆಲ್ಲ ಸಾಲ ಬಗೆಹರಿಸಂಗ್ ಆಗೈತೆ, ನಮ್ದು ಉಳಿತಾಯನು ಮತ್ತೆ ಯಾವ್ದು ನೀವು LIC ಅಂತ ಹೇಳಿದ್ರಲ್ಲ ಅದೆಲ್ಲ ಬಗೆಹರಿಸ್ಕೊಂಡ್ರೆ ನಾನು ಸಾಲ ಇರಲ್ಲಣ್ಣ. ಆದ್ರೂ ನನಗೆ 1,90,000 ಸಾಲ ಅಂತ ಹೇಳ್ತಿದ್ದಾರೆ. ನಾನು ತಗೊಂಡಿದ್ದೆ 2 ಲಕ್ಷ. ನಾನು 1,05,000 ಒಂದ್ಸಲಿ ಕಟ್ಟೀನಿ, ಮತ್ತೆ ನಾನು ವಾರ ಇಷ್ಟು ಕಟ್ಕೊಂಡ್ ಬಂದೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೀವು ಬುಕ್ ಹಾಕಂತ. ಸರ್ ಒಂದ್ ನಿಮಿಷ ದಯವಿಟ್ಟು. ಅಲ್ಲ, ಅವ್ರು ಹೇಳಿರೋ ಮಾಹಿತಿ ಕರೆಕ್ಟ್ ಇದೆಯಮ್ಮ? ಇಲ್ಲ ಸರ್, 1 ಲಕ್ಷ ಅಮೌಂಟ್ ನಮ್ಗೆ ಯಾವತ್ತೂ ಅವ್ರು ರೀಪೇಮೆಂಟ್ ಮಾಡಿಲ್ಲ ಸರ್. ಯಾವಾಗ ಮಾಡಿದ್ದಾರೆ? 2 ಲಕ್ಷ ಒಳಗಡೆ ಇರುವಾಗ ಅವರು 48,000, 49,000, 50,000 ಒಳಗಡೆ ಕಟ್ಟಿದ್ರು. 2 ಲಕ್ಷ ನಾವು ಕೊಟ್ಟಾಗ ಫಸ್ಟ್ ಟೈಮ್. ಅವಾಗ 50,000 ಕಟ್ಟಿದ್ರಂತಮ್ಮ. 50,000 ಕೊಟ್ಟು ರಿನೋವಲ್ ಮಾಡ್ಕೊಂಡ್ರಂತೆ. ಹೌದು. ಅದು ಯಾಕೆ ಅಂತಂದ್ರೆ 1 ಲಕ್ಷ ಒಳಗಡೆ ಬರ್ಬೇಕಿತ್ತಲ್ಲ ನಮ್ಗೆ, ಅರ್ಧಕ್ಕಿಂತ ಕಡಿಮೆ ಆಗ್ತಿತ್ತಲ್ಲ. ಆ ಒಂದು ಟೈಮ್ ಅಲ್ಲಿ ಅವರು ಬೋರ್ ಹಾಕ್ಬೇಕು, ರೀಬೋರ್ ಮಾಡ್ತಾ ಇದೀವಿ ನಾವು. ಇದು ಹಾಕ್ಬೇಕು, ಏನದು ಪೈಪ್ ಸಿಸ್ಟಮ್ ಅಳವಡಿಸ್ಕೋಬೇಕು ನಮ್ಮಲ್ಲಿ. ಇವಾಗ 2 ಹಸು ಅವ್ರು ಆಲ್ರೆಡಿ ಅವ್ರ ಮನೆ ಹತ್ರ ಹಸುನೇ ಇಲ್ದಿರ ಇದ್ದಿದ್ದು. ನಾವು ಫಸ್ಟ್ 2 ಲಕ್ಷ ತಗೊಂಡಾಗ ಕೆಲವು ಹಸು ತಗೊಂಡ್ರು. ಮತ್ತೆ 2 ಲಕ್ಷ ರಿಪೀಟ್ ನಾವು ಪ್ರೀ ಕ್ಲೋಸ್ ಮಾಡ್ಕೊಂಡು ಕೊಟ್ಟಾಗ ಇನ್ನೂ 2 ಲಕ್ಷ ಇನ್ನೂ ಮತ್ತೆ ಹಸು ತಗೊಂಡ್ರು. ಬೋರ್ ರೀಬೋರ್ ಮಾಡಿಸ್ಕೊಂಡ್ರು. ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರು ಸರ್ ಅವರು. ಅಲ್ಲ ಸರ್, 1 ಲಕ್ಷ ಒಳಗಡೆ ಆಗ್ಬೇಕಿತ್ತಲ್ಲ ನಮ್ಗೆ. ಡ್ಯೂ ನಾವು ಕಟ್ಬೇಕಾದ್ರೆ ಜಾಸ್ತಿ ಇತ್ತಲ್ಲ ನಾವು ಲೋನ್ ಕೊಡ್ಲಿಕ್ಕೋಸ್ಕರ. 2 ಲಕ್ಷ ಕೊಟ್ಟಿದ್ದು ಬರೀ 50 ಕಟ್ಟಿದಾಗ ನಾವು ಲೋನ್ ಕೊಡಕ್ ಆಗ್ತಾ ಇರ್ಲಿಲ್ಲ. ನಮ್ಗೆ 1 ಲಕ್ಷ ಒಳಗಡೆ ಬರ್ಬೇಕಾದಾಗ 40,000 50,000 ಚೇಂಜ್ ಇತ್ತು. ಅವಾಗ 50,000 ಕಟ್ಟಿದ್ರು ಅವರು. ಯಾಕೆ ಅಂತಂದ್ರೆ ಅದು 1 ಲಕ್ಷಕ್ಕೆ ಒಳಗಡೆ ಬರುತ್ತಲ್ಲ, ಮತ್ತೆ ನಾನು ಲೋನ್ ಮೂವ್ ಮಾಡಕ್ ನನಗೆ ಚಾನ್ಸ್ ಸಿಗುತ್ತೆ ಅಲ್ಲಿ. ಸರಿ. ಅವಾಗ ಕೂಡ ಅವ್ರಿಗೆ 90,000 ಕೈ ಸಿಕ್ತಂತಮ್ಮ. 90,000 ಕೈ ಸಿಕ್ಕತ್ತೆ. ಮತ್ತೆ ಆದ್ಮೇಲೆ ಆಕ್ಲಾ ಮಾರಿ 1 ಲಕ್ಷ ಕಟ್ಟಿದಾರ ಇಲ್ವಾ? ಇಲ್ಲ ಸರ್, ಆ ಅಮೌಂಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಧರ್ಮಸ್ಥಳ ಮಂಜುನಾಥನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಆ ಅಮೌಂಟ್ ನಮ್ಗೆ ರಿಪೇಮೆಂಟ್ ಆಗಿಲ್ಲ. ಹಂಗೆ ಲೈನಲ್ಲಿ ಇರ್ತೀನಮ್ಮ. ಅಮ್ಮ ಒಂದ್ ನಿಮಿಷ ಹಂಗೆ ಲೈನಲ್ಲಿ ಇರ್ತೀವಿ, ಕನೆಕ್ಟ್ ಮಾಡ್ತೀನಿ ಅವ್ರಿಗೆ. ಒಂದು ಮಾತು, ಲೈನಲ್ಲಿ ಕೂಡ ಹಾಕಿ ಪರವಾಗಿಲ್ಲ. ಆ 1 ಲಕ್ಷ ಅಮೌಂಟ್ ಇಡೀ ಸಂಘದ ಜನತೆಯೊಂದಿಗೆ 10 ಜನದ್ದು ಸೇರಿ ಬುಕ್ಕಲ್ಲಿ ಹೋಗುವಂತ ದುಡ್ಡು. ಅದು ಅವ್ರು ಇಂಡಿವಿಜುವಲ್ ಎಲ್ಲೂ ಕಟ್ಟಕ್ ಸಾಧ್ಯ ಇಲ್ಲ. ಅವ್ರು ಸಂಘದ ಬುಕ್ಕಲ್ಲೇ ಹೋಗ್ಬೇಕು ಆ ದುಡ್ಡು. ಅವ್ರು ಯಾರ ಕೈ ಕೊಟ್ಟಿದಾರೋ ಗೊತ್ತಿಲ್ಲ. ಅವತ್ತಿಂದ ಇವತ್ತು ಆ ಸಂಘದಲ್ಲಿ ಮೋಹನ್ ಅನ್ನೋರು ಇವ್ರು ನಿಲ್ಲಿಸಿದಾಗಿಂದ ಬುಕ್ ಅವ್ರು ಹ್ಯಾಂಡ್ ಓವರ್ ಆದಾಗಿಂದ ಅವ್ರೊಬ್ಬರೇ ಬುಕ್ ತಗೊಂಡು ಹೋಗ್ತಾ ಇದ್ದಾರೆ ಪಾಪ. ಅವ್ರನ್ನ ಬೇಕಾದ್ರೆ ವಿಚಾರಿಸಿ ಕೇಳಿ, ಸಂಘದಲ್ಲಿ ಕೇಳಿ. ನಾವು ಹೋಗ್ತಾನೆ ಇದೀನಿ ಅವತ್ತಿಂದ ಕೂಡ. ನಮ್ಗೆ ಲೆಕ್ಕಾಚಾರ ಕೊಡಿ ಅಂತ 1 ವರ್ಷ ಸತಾಯಿಸಿದವರು ಈಗ ಕೊನೆಗೆ 2 ತಿಂಗಳಿಂದ 8-10 ವಾರದಿಂದ ಏನ್ ಮಾಡ್ತಾ ಇದ್ದಾರೆ? ನಾನು ಯಾವನೋ ಕೂತಿದ್ದ ಅಲ್ಲಿ, ಅವನ ಕೈಗೆ 1,05,000 ಕೊಟ್ಟು ಬಂದೆ, ಅವನಿಗೆ ನಾನು ರೆಸಿಪ್ಟ್ ಕೊಟ್ಟಿಲ್ಲ ಅಂತಂದ್ರೆ ನಾವು ಚಿಕ್ಕ ಮಕ್ಕಳಿರ್ತಾರೆ, ಯಾರ ಕೈಲೋ 1 ಲಕ್ಷ ಕೊಟ್ಟು ನನಗೆ ಅದೇ ಗೊಂದಲಮ್ಮ. ಅದಕ್ಕೆ ನಾನು ಕೇಳಿದ್ದು, ನಿಮ್ಮನ್ನ ಕೇಳೋಣ ಅಂತ ಹೇಳಿ ನನಗೆ ಕೇಳ್ತಾ ಇರೋದು. ಅದು ಸಂಘದ ಬುಕ್ಕಲ್ಲೇ ಹೋಗ್ಬೇಕು. ಇವ್ರು 10 ಜನ ಕಲೆಕ್ಷನ್ ಏನಿದೆಯೋ ಅದರಲ್ಲೇ ಹೋಗಿ ಕಟ್ಟಬೇಕು. ಅಕಸ್ಮಾತ್ ಆತರ ಹೋಗಿಲ್ಲ ಅಲ್ವಾ, ಇಲ್ಲ ಆಫೀಸಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಡು ಬಂದಿದಾರ ಇವರು, ಅದು ಇಲ್ಲ. ಇಲ್ಲ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ಮಾಡಿದಾರ, ನಮ್ಮೆಲ್ಲರೂ ಸೇರಿ ದುಡ್ಡು ಕೊಟ್ಟಂತ ಜಾಗದಲ್ಲಿ ಮಾಡಿದಾರೆ, ಅದು ಇಲ್ಲ. ಯಾರ ಕೈ ಕೊಟ್ಟಿದ್ದೇನೆ ಅಂತಂದ್ರೆ ಒಂದೊಂದು ವಾರ ಒಬ್ಬ ನನ್ನ ಮಗನ್ ಬಂದು ಕೂತಿರ್ತಾನೆ, ಒಬ್ಬೊಬ್ಬ ವಾರ ಒಬ್ಬ ಬೇವರ್ತಿ ಮುಂದೆ ಅಲ್ಲಿರ್ತಾಳೆ, ಅವ್ರ ಕೈ ಕೊಟ್ಟಿದ್ದೀನಿ ಅಂತಂದ್ರೆ ನೀನು ಅಷ್ಟು ದುಡ್ಡು ಕೊಟ್ಬಿಟ್ಟು ಒಂದು ಲೆಕ್ಕಾಚಾರ ತಗೊಂಡಿರ ಬುಕ್ ಎತ್ಕೊಂಡು ಎಂಟ್ರಿ ಮಾಡ್ಕೊಂಡು ಬರ್ದಿರ ನೀವು ಬಂದಿದ್ದೀರಾ ಅಂದ್ರೆ, ಈಗ ನಾನು ಕಟ್ಟಿದ್ದೀನಿ, ಯಾರು ಕಟ್ಟಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾರು ಕಟ್ಟಿದ್ರು, ಎಲ್ಲಿ ಕಟ್ಟಿದ್ರು, ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ ಸರ್. ಅದೇ ನನಗೆ ಗೊಂದಲ ಆಗಿದ್ದಮ್ಮ. ಅದಕ್ಕೋಸ್ಕರನೇ, ಯಾಕಂದ್ರೆ ಲಕ್ಷ ರೂಪಾಯಿ ದುಡ್ಡು ಅಲ್ಲಿ ಪ್ರತಿಯೊಂದು ನೀವು 500 ರೂಪಾಯಿ ನೋಟ್ ಏನಿರ್ತಾವ ಅದ್ರ ನಂಬರ್ ಎಲ್ಲ ಬರ್ಕೊಡ್ಬೇಕು. ಅದೆಲ್ಲ ರೂಲ್ಸ್ ಇದೆ. ನನ್ನ ಸಂಘದ ಬಗ್ಗೆ ಗೊತ್ತಿದೆಯಮ್ಮ ನನಗೆ. ಯಾಕಂತಂದ್ರೆ ಅಕಸ್ಮಾತ್ ಏನು ಕಟ್ಟೋ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಅವತ್ತು ನಾವು ನಂಬರ್ ಆಫ್ ನೋಟ್ ಕೂಡ ಬರೆಯಕ್ಕಾಗಲ್ಲ. ಕಲೆಕ್ಷನ್ ಮಾಡ್ಕೊಂಡಿರ್ತೀವಿ, ಬಟ್ ನೀನು ಕಲೆಕ್ಷನ್ ಮಾಡ್ಕೊಂಡಿದ್ದು ಅವತ್ತಿಂದ ಅವತ್ತು ಎಂಟ್ರಿ ಆಗುತ್ತೆ ಸರ್. ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲ ಅಮ್ಮ ಒಂದ್ ನಿಮಿಷ. ಅವ್ರು ಹೇಳ್ತಿದ್ರೆ ಸ್ಟೇಟ್ಮೆಂಟ್ ಅಲ್ಲಿ, ಇಲ್ಲಿ ಬುಕ್ ಅಲ್ಲಿ ನೋಡಿದ್ರೆ 1,300 ಹಂಗ್ ಕಟ್ಟಿದೀವಿ ನಾವು. ಬುಕ್ ಅಲ್ಲಿ ಎಂಟ್ರಿ ಇದೆ, ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಬರೀ 18 ರೂಪಾಯಿ 23 ರೂಪಾಯಿ ಎಂಟ್ರಿ ಆಗಿದೆ ನನ್ನ ಹೆಸರಲ್ಲಿ, ನನ್ನ ಹೆಂಡತಿ ಹೆಸರಲ್ಲಿ ಅಂತ ಹೇಳ್ತಿದ್ದಾರೆ. ಹೌದು ಸರ್, ಅದು 15-10 ಏನಂತಂದ್ರೆ ಇವಾಗ ಇವ್ರದ್ದು ನಾವು LICಗೆ 10,000 ಅಂತ ಇಡ್ತಿದೆ ಸರ್. LICಗೆ 10,000 ಅಂತ ಸರ್. ಅಲ್ಲಿ ನಂಬರ್ ಆಫ್ ಲೋನು
ಪ್ರತಿ ಲೋನ್ ID ಕ್ರಿಯೇಟ್ ಆಗುತ್ತೆ ಸರ್ ಅಲ್ಲಿ ನಮ್ಮ ಸಿಸ್ಟಮ್ ಅಲ್ಲಿ. ಇವ್ರದ್ದು 2 ಲಕ್ಷ ಲೋನ್ ID ಏನಿದೆ ಅದಕ್ಕೆ ಇನ್ಸೂರೆನ್ಸ್ ಕ್ರಿಯೇಟ್ ಆದಾಗ ಎಷ್ಟು ಇನ್ಸೂರೆನ್ಸ್ ಕ್ರಿಯೇಟ್ ಆಯ್ತು ಗಂಡ ಹೆಂಡತಿಗೆ ಇಬ್ಬರಿಗೂ ಸೇರಿ, ಆ ಲೋನ್ ID ಏನಿದೆ ಅದ್ರ ಮೊತ್ತ ಎಷ್ಟು, ಆಮೇಲೆ LIC ಅಮೌಂಟ್ ಎಷ್ಟು, LIC ಅಮೌಂಟ್ ಕ್ರಿಯೇಟ್ ಆಗಿರೋಂಥ ಬಡ್ಡಿ ಅದೇನು ಲೋನ್ ID ಏನು, ಆ ಲೋನ್ ಐಡಿಗೆ ಒಂದೊಂದು ಸರ್ತಿ 5 ರೂಪಾಯಿ 8 ರೂಪಾಯಿ 10 ರೂಪಾಯಿ 15 ರೂಪಾಯಿ ಕೂಡ ಹೋಗುತ್ತೆ ಸರ್. ಯಾಕಂತಂದ್ರೆ ಆ ಪ್ರೀಮಿಯಮೇ ಕಡಿಮೆ ಇರುತ್ತೆ ಸರ್. ಈಗ ಅಲ್ಲಮ್ಮ ಅಮ್ಮ ಇನ್ನೊಂದು ಕ್ವಶನ್ ಅಮ್ಮ, ನಿಮ್ದು ಮೊನ್ನೆ ಸಿದ್ದರಾಮಯ್ಯ ಹೋದ ವರ್ಷ ಒಂದು ಘೋಷಣೆ ಮಾಡಿದ RBI ಲೈಸೆನ್ಸ್ ಇಲ್ಲ ಕರ್ನಾಟಕ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಪ್ರಕಾರ ನಿಮ್ಮ ಸಂಘ ಇದೆಯಮ್ಮ? ಸರ್ ಅದರಲ್ಲಿ ಇದೆ ಸರ್. ಯಾಕಂತಂದ್ರೆ ಇದು ಧರ್ಮಸ್ಥಳ ಸಂಸ್ಥೆ SKDRDP ನಲ್ಲಿ ಬಂದ್ಬಿಟ್ಟು ಬೇರೆ ಇದಕ್ಕೆ ನಮ್ಮನ್ನು ಹೋಲಿಸಿಲ್ಲ ಸರ್. ಯಾವುದೇ ಮೀಟಿಂಗ್ ಅಲ್ಲಿ ಹೋಲಿಸಿಲ್ಲ, ಯಾವುದೇ ಅವರು ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಕೊಟ್ಟಿಲ್ಲ ಸರ್. ಯಾಕಂತಂದ್ರೆ ನಾನು ನಿಮ್ಮದು ಸಂಘದ್ದು ಮೈಕ್ರೋ ಫೈನಾನ್ಸ್ ಅಂತೇಳಿ ನಾನು ಬೇಕಾದ್ರೆ ನಿಮಗೆ ರೆಕಾರ್ಡ್ ಕಳಿಸ್ತೀನಮ್ಮ. ಮೈಕ್ರೋ ಫೈನಾನ್ಸ್ ಅಂತ ಐತೆ, ವಿದೇಶದಲ್ಲಿ ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇದೀವಿ ಅಂತೇಳಿ ಇವರು ದೇಣಿಗೆ ಸಂಪಾದನೆ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಐತೆ, ಅದು ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇದೀವಿ ಅಂತೇಳಿ ಅದು ರೆಕಾರ್ಡ್ಸ್ ಐತೆ. ನಾನು ಅದನ್ನ ಬೇಕಾದ್ರೆ ನಿಮ್ಗೆ ಕಳಿಸ್ತೀನಿ. ಅಲ್ಲ ನಮ್ಮ ರಾಜ್ಯದಲ್ಲಿ ಅಲ್ಲಮ್ಮ ಅಲ್ಲ ಸ್ವಲ್ಪ ಒಂದ್ ನಿಮಿಷ ನಿಮ್ಮನ್ನ ಕೇಳ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಯಾರೋ ಒಂದು ಲೇವಾದೇವಿ ಮಾಡ್ಬೇಕಂದ್ರೆ ಕರ್ನಾಟಕ ಲೇವಾದೇವಿ ಆಕ್ಟ್ ಪ್ರಕಾರ ಒಂದು ಲೈಸೆನ್ಸ್ ಇರಬೇಕು, ಇಲ್ಲ RBI ರೂಲ್ಸ್ ಪ್ರಕಾರ ನಿಮ್ ಸಂಘ ಇರಬೇಕು. ಅದ್ರಲ್ಲಿ ನೀವು ವಾರ ಕಟ್ಕೊಂಬಂಗಿಲ್ಲ. RBI ರೂಲ್ಸ್ ಪ್ರಕಾರ ತಿಂಗಳಿಗೊಮ್ಮೆ ಕಟ್ಸ್ಕೋಬೇಕು. ನೀವೇನೋ ಬಡವರಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ವಾರ ಕಟ್ಸ್ಕೊಂತ ಇದೀವಿ, ಬಡ್ಡಿ ತರ ಕಟ್ಸ್ಕೊಂತ ಇದೀವಿ ಅಂತ ಹೇಳ್ತಾ ಇದೀವಿ. ಒಪ್ಕೊಂಬಂದು ಎಲ್ಲದಕ್ಕೂ ಎಲ್ಲ ಅಮ್ಮ ನಾ ಕೇಳ್ತಾ ನಾನು ಇವಾಗ ನೀನ್ ಹೇಳಿದ್ರು ಅದೆಲ್ಲ ಕಳ್ಸ್ಕೊಡಿದ್ ನಾನೆಲ್ಲ ಕಳ್ಸ್ಕೊಡಿದ್ದಾನೆ. ಈಗ ನನಗೆ ಗೊಂದಲ ಇರ್ತಕ್ಕಂಥದ್ದು ಕೇಳ್ಬೇಕಲ್ಲ, ಅವ್ರು ಏನ್ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಕೇಳ್ತಿರೋದು. ಇದು ಕರ್ನಾಟಕ ಲ್ಯಾಂಡ್ರಿಂಗ್ ಆಕ್ಟ್ ಪ್ರಕಾರ ನಿಮ್ ಲೈಸೆನ್ಸ್ ಇದ್ರೆ ಇಲ್ಲ RBI ಲೈಸೆನ್ಸ್ ಇದ್ರೆ ನಮ್ಗೆ ಸ್ವಲ್ಪ ವಾಟ್ಸ್ಆಪ್ ಮಾಡಿ, ಇಲ್ಲ ಇದೇ ನಂಬರ್ ನಂದು ವಾಟ್ಸ್ಆಪ್ ಇರೋದು, ಅದನ್ನ ಪ್ರಸಾರ ಮಾಡ್ತೀನಿ. ಯಾಕಂದ್ರೆ ಈ ಜನಗಳಿಗೆ ಹೆಂಗಾಗಿದೆ ಅಂದ್ರೆ ಇಡೀ ನಮ್ಮ ಜನತೆಗೆಲ್ಲ RBI ಲೈಸೆನ್ಸ್ ಇಲ್ಲ, ಸಂಘಕ್ಕೆ ಕಟ್ಟೋದ್ ಬೇಡ ಅಂತೇಳಿ ಕೆಲವರೆಲ್ಲ ಕಟ್ಟೋದ್ ಕೈ ಬಿಟ್ಟಿದ್ದೀರಮ್ಮ. ಮತ್ತೆ ಅಮ್ಮ ಒಂದ್ ನಿಮಿಷ ಮತ್ತೆ ನಿಮ್ದು ಸಾಲ ಎಲ್ಲಿಂದ ಕೊಡ್ತಾರಮ್ಮ? ಇದು ಏನು ಧರ್ಮಸ್ಥಳದ ಉಂಡಿಯಿಂದ ಕೊಡ್ತಾರಾ ಅಥವಾ SKDRDP ಸಂಸ್ಥೆಯಿಂದ ಕೊಡ್ತಾರಾ? ಬ್ಯಾಂಕ್ ಅಂದ್ರೆ ಸರ್ ನಾವು ಸಂಸ್ಥೆಯಲ್ಲಿ ಸಂಘ ಮಾಡ್ಕೊಂಡಿದೀವಿ, ಸಂಘ ರಚನೆ ಮಾಡ್ಕೊಂಡಿದೀವಿ. ಸಂಘ ರಚನೆ ಧರ್ಮಸ್ಥಳ SKDRDP ನಾವು ಮಾಡ್ಕೊಂಡಾಗ ವೀರೇಂದ್ರ ಹೆಗ್ಗಡೆಜಿ ಅವ್ರು ಏನ್ ಮಾಡಿದ್ದಾರೆ, ನನ್ನ ಕಡೆ ಇಷ್ಟೊಂದು ಜನ ನನ್ನ ಕಡೆ ಒಂದು ಸಂಘ ರಚನೆ ಮಾಡ್ಕೊಂಡಿದ್ದಾರೆ, ಶ್ಯೂರಿಟಿಯಾಗಿ ನಾನು ನಿಲ್ತೀನಿ ಈ ದುಡ್ಡಿಗೆ, ನಾನು ಶ್ಯೂರಿಟಿ ಇದೀನಿ, ನಾನು ಇವರಿಗೆ ಸಾಲ ಕೊಡಿ ಅಂತ ಹೇಳ್ಬಿಟ್ಟು ಗ್ರಾಮೀಣ ಬ್ಯಾಂಕ್ ಕಡೆಯಿಂದ ನಮ್ಮ ಸರ್ಕಾರ ಬ್ಯಾಂಕ್ ಕಡೆಯಿಂದ ನಮ್ಗೆ ಅಮೌಂಟ್ ಬರ್ತಾ ಇದೆ ಸರ್ ಡೈರೆಕ್ಟ್ ಅಕೌಂಟ್ಗೆ. ದೇವರದ ಅಂತಲ್ಲ ಸರ್, ಅದೇ ಸಂಸ್ಥೆ ಕಡೆಯಿಂದ ಬೇರೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಸರ್. ಒಂದು ಮಕ್ಕಳಿಗೆ ಸುಜ್ಞಾನ ಶಿಕ್ಷಣ ನಿಧಿ ವೇತನ ಅಂತ ಒಂದು ಪೆನ್ಷನ್ಸ್ ಇರ್ಬೋದು, ಏಜ್ ಆದವರಿಗೆ ಈ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಆಗ್ಬೋದು, ಅಥವಾ ಈ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಕೆಲವು ಅಮೌಂಟ್ಗಳು ಬರ್ತಾ ಇದೆ, ಅದೆಲ್ಲ ದೇವರು ಇದರಿಂದ ಕೊಡ್ತಾ ಇದ್ದಾರೆ ಸರ್. ಬಟ್ ಸಾಲ ಮಾತ್ರ ಅದ್ರ ಜೊತೆಗೆ ನಡೀತಾ ಇರುವಂತ ಕಾರ್ಯಕ್ರಮಗಳಲ್ಲಿ ಕೆಲವು ಕಾರ್ಯಕ್ರಮಗಳೆಲ್ಲಾನು ದೇವರು ಇದರಿಂದನೇ ಮಾಡ್ತಾ ಇದ್ದಾರೆ ಸರ್. ಈ ಸಾಲ ಮಾತ್ರ ಅಲ್ಲಮ್ಮ, ನಾನು ಶ್ಯೂರಿಟಿ ಇದ್ದೀನಿ ಅಂತ ಗ್ರಾಮೀಣ ಬ್ಯಾಂಕ್ ಕಡೆಯಿಂದ ನಮಗ್ ಬರ್ತಾ ಇದೆ, ಬ್ಯಾಂಕ್ ಕಡೆಯಿಂದನೇ ನಮ್ಗೆ ಅಕೌಂಟ್. ಈಗ ನಿಮ್ಮ ಏರಿಯಾದಾಗೆ ಗ್ರಾಮೀಣ ಬ್ಯಾಂಕ್ ಇಂದ ಕೊಡ್ತಾ ಇದ್ರಿ, ಬೇರೆ ಕಡೆ ಎಲ್ಲ ಬೇರೆ ಬ್ಯಾಂಕ್ ಇಂದ ಕೊಡ್ತಾ ಇದ್ರಿ. ಓಕೆನಾ? ಈಗ ಸರಿ ಆಯ್ತಮ್ಮ, ಶ್ಯೂರಿಟಿ ಅವರೇ ಇರ್ಲಿ, ನಾವು ಬೇಡ ಅಂತ ಹೇಳ್ತಿಲ್ಲ. ಅವ್ರ ಮುಖಾಂತರನೇ ನಮ್ಗೆಲ್ಲ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ಲಿ ಅವ್ರಿಗೆ. ನಮಗೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಬೇಕಾಯ್ತಲ್ಲಮ್ಮ, ಬ್ಯಾಂಕಿಗೆ ಸ್ಟೇಟ್ಮೆಂಟ್ ಒಂದು ಕೊಟ್ರೆ ಮತ್ತೆ ಉಳಿತಾಯ ಏನು ಕಟ್ಕೊಂತಿರಲ್ಲ, 20 ರೂಪಾಯಿ 10 ರೂಪಾಯಿ ಕಟ್ಕೊಂತಿರಲ್ಲ, ಅದು ಯಾವ್ದ್ರಲ್ಲಿ ಹೋಗುತ್ತೆ? ಅದ್ರ ಉಳಿತಾಯದ್ದು ಅದ್ರ ಪಾಸ್ಬುಕ್ ಏನಾದ್ರು ಇಲ್ಲ ಒಬ್ರಿಗೆ ಕೊಡಕ್ ಆಗಲ್ಲ ಅಂದ್ರೆ ಗ್ರೂಪ್ ಇಂದ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್. ಇವಾಗ ನಾವು ಗ್ರೂಪ್ ಅಲ್ಲಿ ಬ್ಯಾಂಕ್ ಅಲ್ಲಿ ಯಾವತ್ತು ಅಕೌಂಟ್ ಓಪನ್ ಮಾಡಿದೀವೋ ಅಲ್ಲಿ ನಮ್ದು CC ಖಾತೆ ಆಲ್ರೆಡಿ ಅಲ್ಲಿ ಅಕೌಂಟ್ ಇದೆ ಸರ್. ಆ ಅಕೌಂಟ್ ಇಂದಾನೆ ನಮ್ಗೆ ದುಡ್ಡು ಬರೋದು ಹೋಗೋದು ಕೂಡ ಸರ್. ಅಮ್ಮ ನೀವು ಸದಸ್ಯರನ್ನ ಏನಾದ್ರು ಕೇಳಿದ್ರ CC ಅಕೌಂಟ್ ಮಾಡಿಸ್ತೀವಿ ನಿಮಗೆ? ಅವ್ರಿಗೆ CC ಅಕೌಂಟ್ ಅಂದ್ರೆ ಏನೋ ಗೊತ್ತಿಲ್ಲ, ಕರೆಂಟ್ ಅಕೌಂಟ್ ಅಂದ್ರೆ ಏನೋ ಗೊತ್ತಿಲ್ಲ, ಮತ್ತೆ ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಏನೋ ಗೊತ್ತಿಲ್ಲ. ನೀವು ಅದ್ರ ಬಗ್ಗೆ ಎಲ್ಲ ಅವರಿಗೆ ಡೈರೆಕ್ಷನ್ ಕೊಟ್ಟಾದ್ಮೇಲೆ ನೀವು ಮಾಡ್ಸಿದ್ರಾ ಹೆಂಗೆ ಅದು? ಇಲ್ಲ ಸರ್, ಅವ್ರಿಗೆ ಗೊತ್ತಿದೆ ಸರ್. ನಮ್ಮ 10 ಜನದ್ದು ಬ್ಯಾಂಕ್ ಅಲ್ಲಿ ಒಂದು ಖಾತೆ ಇದೆ ಅನ್ನೋದು ಗೊತ್ತಿದೆ. ಬ್ಯಾಂಕ್ ಅಲ್ಲ ಖಾತೆ ಅಮ್ಮಮ್ಮ ಖಾತೆ ಇದೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಅದೇ ನೀವು ಹೇಳ್ಬೇಕಾಗಿತ್ತು, CC ಅಕೌಂಟ್ ಅಂದ್ರೆ ಹಿಂಗೆ, ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಹಿಂಗೆ, ಗ್ರೂಪ್ ಇಂದ ಆದ್ರೆ ಸೇವಿಂಗ್ಸ್ ಅಕೌಂಟ್ ಮಾಡಬೇಕು. ನೀವು CC ಅಕೌಂಟ್ ಮಾಡ್ಕೊಂಡ್ರೆ ಅದ್ರದ್ದು ಸ್ಟೇಟ್ಮೆಂಟ್ ಕೊಡಕ್ ಆಗುತ್ತಮ್ಮ ಅದು? ಸರ್ ಕೊಡ್ತಾರೆ ಸರ್. ಇವಾಗ ಯಾವ ಅಕೌಂಟ್ ಅಲ್ಲಿ ನಮ್ಮ ಸ್ಟೇಟ್ಮೆಂಟ್ ಸರ್, ಈಗ ನಿಮ್ಮಲ್ಲಿ ನಮ್ಮ ಸಂಘದ ಬುಕ್ ಇದ್ರೆ ಅದ್ರಲ್ಲಿ ನಮ್ಮ CC ಅಕೌಂಟ್ ನಮ್ದು ಏನಿದೆ, ನಮ್ಮ ಬ್ಯಾಂಕ್ ಇವಾಗ ನಮ್ಮ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ಏನಿದೆ ಅನ್ನೋದು ಕೂಡ ನಾವು ಎವ್ರಿ ಮಂತ್ ಅವ್ರು ಕಳಿಸ್ಕೊಡ್ತಾ ಇರ್ತೀವಿ ಸರ್. ಮಂತಲ್ಲೇ ನಮ್ಮ ಬುಕ್ಕಲ್ಲೇ ಇರುತ್ತೆ ಸರ್ ಆಲ್ರೆಡಿ ಅಕೌಂಟ್ ಕೂಡ. ನನಗೆ ಅಕೌಂಟ್ ನಂಬರ್ ಇರುತ್ತೆ, ಅದರಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಮಂಜುನಾಥ ಅಂತ ಇರುತ್ತೆ.
ನಮ್ಗೇನಾಗುತ್ತೆ ಮಂಜುನಾಥ ಸ್ವಾಮಿನ ಕೊಟ್ಟ ಅನ್ಕೊಂಬದ್ ಬೇಡ ನಮಗೆ. ನೀವು ಹೇಳ್ತಿದ್ರಲ್ಲ ಗ್ರಾಮೀಣ ಬ್ಯಾಂಕ್ ಅಂತೇಳಿ, ಗ್ರಾಮೀಣ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಬೇಕಾಗಿತ್ತಮ್ಮ ನಮಗೆ. ಗ್ರಾಮೀಣ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಬೇಕು. ದಯವಿಟ್ಟು ಒಂದ್ ನಿಮಿಷ ಕ್ಷಮಿಸಿ. ಯಾಕಂತಂದ್ರೆ ನಾನು ಒಬ್ಬ ಸಾಮಾನ್ಯ ಸದಸ್ಯ, ಒಬ್ಬ SP. ನನಗ್ ತಿಳಿದಿರೋ ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ, ಕೆಳಮಟ್ಟದಲ್ಲಿ ಗ್ರಾಮೀಣ ಜನರೊಟ್ಟಿಗೆ ಇರೋಳು. ನನಗಿಂತ ಹಿರಿಯ ಅಧಿಕಾರಿಗಳಿದ್ದಾರೆ. ಸಂಸ್ಥೆ ಇನ್ನೂ ತುಂಬಾ ದೊಡ್ಡದಿದೆ. ಇನ್ನೂ ನಿಮ್ಗೆ ಮಾಹಿತಿ ಬೇಕಂತಂದ್ರೂ ಕೂಡ ನಮ್ಮ ಅಧಿಕಾರಿಗಳ ಫೋನ್ ನಂಬರ್ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ದಯವಿಟ್ಟು ನಿಮ್ಗೆ ಏನೇ ರೆಕಾರ್ಡ್ಸ್ ಬೇಕಿದ್ರು ಕೂಡ ಅವರು ಕಳ್ಸಿಕೊಡ್ತಾರೆ. ಅರ್ಥ ಆಯ್ತಾ ಸರ್? ನಿಮ್ಗೆ ಬೇಕಿದ್ರೆ ನಾನು ನಂಬರ್ ಕೂಡ ಕೊಡ್ತೀನಿ. ನೀವು ಇನ್ನೂ ಅರ್ಧ ಗಂಟೆ ಮಾತಾಡ್ತೀವಿ ಅಂತಂದ್ರೂ ಕೂಡ ನನಗೆ ಗೊತ್ತಿರೋ ವಿಷಯ ನಾನೇನು ತಿಳ್ಕೊಂಡಿದ್ದೀನಿ 10 ವರ್ಷದಲ್ಲಿ ಸಂಸ್ಥೆ ಬಗ್ಗೆ, ಏನ್ ಬರುತ್ತೆ, ಎಲ್ಲಿಂದ ಹೋಗುತ್ತೆ, ಏನು ಹೆಂಗೆ ಅನ್ನೋದು ನನಗೆ ತಿಳಿದಿರೋ ಮಟ್ಟಿಗೆ ನಾನು ಮಾತಾಡ್ತಿದ್ದೀನಿ ಸರ್. ಸರಿ ಅಮ್ಮ, ನೀವು ಮಾತಾಡ್ತಕ್ಕಂಥದ್ದು ನಾನು ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ಮೊದಲೇ ಹೇಳಿದ್, ನಾನು ಎಲ್ಲ ಕಾಲ್ ರೆಕಾರ್ಡ್ ಆಗುತ್ತೆ. ನಾನು ಜನಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ ಒಳ್ಳೇದಿದೆ ಕೆಟ್ಟದಿದೆ, ಜನಗಳು ಯಾವ ತರ ತಪ್ಪು ತಿಳ್ಕೊಂತಾರೆ, ಯಾವ ತರ ಇದೇ ಮಾಡ್ತಾರೆ, ಅದು ಕೂಡ ಜನಗಳಿಗೆ ಗೊತ್ತಾಗಬೇಕು. ಇದು ಒಳ್ಳೇದ ಕೆಟ್ಟದ ಅವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದದು. ಈಗ ಅಲ್ಲಿಂದ ಉಂಡಿಗೆಯಿಂದ ಬರ್ತಾ ಇದೆ, ಉಂಡಿಯಿಂದ ಬರ್ತಿದೆ, ಧರ್ಮಕ್ಕೆ ಕೊಡ್ತಾ ಇದ್ದಾರೆ, ಇದನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ, ನಾವು ಕಟ್ಟೋದು ಬೇಡ ಅನ್ನೋ ವದಂತಿಗಳು ಕೂಡ ಇದೆ. ನಾವು ಕೇಳಿ ಬರ್ತಾ ಇದ್ದೀವಿ. ಇಲ್ಲ, ಹೆಗ್ಡೆ ಅವರೇ ಹೇಳಿದ್ರಲ್ಲ, ನಾವು ಎಲ್ಲಂದ್ರೆ ಒಂದು ಶಿರಾಡಿ ಘಾಟಲ್ಲಿ ಕೊಚ್ಕೊಂಡು ಹೋಗಿತ್ತಲ್ಲ, ಅಲ್ಲಿ ಕೇಳಿದ್ರೆ ಟಿವಿ ಮಾಧ್ಯಮ ಮುಖಾಂತರ ಹೇಳಿದ್ರು ಅವರು, ನಾವು ಕೊಟ್ಟಿದ್ದಲ್ಲ, ಬ್ಯಾಂಕ್ ಕೊಟ್ಟಿದ್ದು, ಬ್ಯಾಂಕ್ ಹತ್ರ ಮಾತಾಡಿಬೇಕಾದ್ರೆ ನಿಮ್ ಸಾಲ ಮನ್ನಾ ಮಾಡಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೆ ಅದು ಮಾಡಿಲ್ಲ. ಯಾಕಂದ್ರೆ ಬ್ಯಾಂಕ್ ಯಾವತ್ತನ ಮಾಡಿದ್ರು ಕೂಡ ಮಾಡ್ಬೋದೇನೋ, ನಮಗೂ ಗೊತ್ತಿಲ್ವಲ್ಲ ಸರ್. ಅದೇಮ್ಮ ನಾನು ಕೂಡ ಹೇಳಿದ್ದೆ. ಸರ್ಕಾರದಿಂದ ಲೋನ್ ಸಿಗೋ ಅಂತದ್ದು ಇವಾಗ ಗ್ರಾಮೀಣ ಬ್ಯಾಂಕ್ ಇಂದ ಕೊಡೋ ಅಂತದ್ದು ಸರ್ಕಾರನೇ ಆಯ್ತು. ಅಕಸ್ಮಾತ್ ಯಾವತ್ತಾನ ಕಷ್ಟ ಬಂದಾಗ ಮನ್ನೂ ಆಗ್ಬೋದೇನೋ, ಅದು ಮಾಡ್ಬೋದೇನೋ ಪೂಜರು ಅಂತ ಕಷ್ಟ ಕಾಲ ಬಂದಾಗ. ಅಲ್ಲಮ್ಮ, ಪೂಜರ್ ಯಾಕೆ ಮಾಡ್ತಾರೆ? ಬ್ಯಾಂಕ್ ಮನ್ನಾ ಮಾಡ್ಬೇಕಲ್ಲ. 50-60 ವರ್ಷದ ಸಂಘ ಐತೆ. 50-60 ವರ್ಷದಿಂದ ಇವರು ಮಾಡಿಲ್ಲ ಯಾವತ್ತು. ಅಲ್ಲಮ್ಮ, ಇಲ್ಲಿವರೆಗೂ ಯಾವತ್ತು ಮಾಡಿರೋದು ನನಗೆ ಗೊತ್ತೇ ಇಲ್ಲ. ನನಗೆ ಅವ್ರ ಮಾಹಿತಿನೇ ಇಲ್ಲ ಮಾಡಿರೋದು. ಇನ್ನು ಮುಂದೆ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬ್ಯಾಂಕ್ ಇಂದ ಆದ್ರೆ ಬ್ಯಾಂಕ್ ಮನ್ನಾ ಮಾಡ್ತಾ ಬಿಡುತ್ತೋ ಪಾಪ ಗೊತ್ತಿಲ್ಲ. ಅದು ನಮಗೂ ಗೊತ್ತಿಲ್ವಲ್ಲ ಸರ್. ಅಂತ ಸಂದರ್ಭ ಬಂದಾಗ ನಾವು ಕಾದ್ ನೋಡ್ಬೇಕಾಗಿದೆಯಲ್ಲ ಸರ್. ಸರಿ ನಮ್ಮ, ಈಗ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ತಗೊಳ್ಳ ಸರ್? ತಗೊಳ್ಳಿ. ಅದೇ ಆ ವಿಷಯ ನಾವು ಒಟ್ಟಿಗೆ ನಮ್ಮ ಸಂಘದ ಬುಕ್ ಒಂದಿಗೆ ಆ ದುಡ್ಡು ಹೋಗ್ಬೇಕು ಸರ್. ಇಂಡಿವಿಜುವಲಿ ಯಾರು ಕಟ್ಟಿಸ್ಕೊಳ್ಳಲ್ಲ ಅಲ್ಲಿ. ಅಂತ ವ್ಯವಸ್ಥೆನೇ ಇಲ್ಲ. ಒಬ್ಬೊಬ್ಬರಾಗಿ ಕಟ್ಟ ಹೋಗುವಂತದ್ದಿಲ್ಲ. ಅವ್ರ ಸ್ವಂತವಾಗಿ ಕಟ್ಟುವಂತ ವ್ಯವಸ್ಥೆನೂ ಅಲ್ಲಿಲ್ಲ. ಅಕಸ್ಮಾತ್ ಆ ತರ ಅವ್ರು ಕಟ್ಟಬೇಕಂದ್ರೂ ಕೂಡ ಅದೇ ಬುಕ್ಕಲ್ಲೇ 10 ಜನದ ಗುಂಪಿನ ಬುಕ್ಕಲ್ಲೇ ಹೋಗ್ಬೇಕಾಗಿದೆ ದುಡ್ಡು. ಅವ್ರು ಇಂಡಿವಿಜುವಲ್ ಯಾರು ತಗೊಳ್ಳೋರು ಇಲ್ಲ, ಕಟ್ಕೊಳ್ಳೋರು ಇಲ್ಲ, ಕಟ್ಟಕ್ಕೂ ಆಗಲ್ಲ. ಅಂದ್ರೆ ಅವ್ರು ಹೇಳ್ತಕ್ಕಂಥ ಮಾಹಿತಿ ಸುಳ್ಳು ಅಂತ ಹೇಳ್ತಾ ಇದ್ರಿ ನೀವು? ಹೌದು ಸರ್. ಆ ಅಮೌಂಟ್ ಬಂದಿಲ್ಲ. ಸರಿ ನಮ್ಮ ಅವ್ರ ಹತ್ರನೇ ಮಾತಾಡೋಣ, ಜೊತೆಗೆ ಹಂಗೆ ಇರ್ಲಿ. ಓಕೆ.